ತುಂಬ ಜನ ರಿಟರ್ನ್ ಪ್ರೊಸೆಸ್ ಬಗ್ಗೆ ಹೇಳಿ ಏನಿರುತ್ತೆ ರಿಟರ್ನ್ ಪ್ರೊಸೆಸ್, ನಮ್ಗೆ ಯಾಕೆ ಪ್ರಾಡಕ್ಟ್ ರಿಟರ್ನ್ ಆಗುತ್ತೆ, ರಿಟರ್ನ್ ಆದ್ರೂ ಹೇಗೆ ರಿಟರ್ನ್ ಆಗುತ್ತೆ, ಎಷ್ಟು ದಿನದಲ್ಲಿ ರಿಟರ್ನ್ ಆಗುತ್ತೆ ಅಂತ ಕೇಳ್ತಾ ಇದ್ರಿ. ಈ ವಿಡಿಯೋನಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಕಸ್ಟಮರ್ಗೆ ನಿಮ್ಮ ಪಾರ್ಸಲ್ ರೀಚ್ ಆಗಿದ ಮೇಲೆ ವಿತಿನ್ 7 days ಅಲ್ಲಿ ಅವ್ರಿಗೆ ರಿಟರ್ನ್ ಮಾಡೋದಕ್ಕೆ ಟೈಮ್ ಇರುತ್ತೆ. ಆ 7 days ಅಲ್ಲಿ ನೀವು ಕಳಿಸಿರುವಂತ ಪಾರ್ಸಲ್ ಇಷ್ಟ ಆಗಿಲ್ಲ ಅಂದ್ರೆ ಅವರು ನಿಮಗೆ ಪ್ರಾಡಕ್ಟ್ ನ ರಿಟರ್ನ್ ಮಾಡ್ತಾರೆ. ನಿಮ್ಗೆ ರಿಟರ್ನ್ ಆಗಿರುವಂತ ಪ್ರಾಡಕ್ಟ್ ಇಲ್ಲಿ ರಿಟರ್ನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದರಲ್ಲಿ ಕಾಣಿಸ್ತಾ ಇರುತ್ತೆ. ಅಂದ್ರೆ ನಿಮ್ಗೆ ಎಷ್ಟು ಪ್ರಾಡಕ್ಟ್ ರಿಟರ್ನ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ಕೊಳ್ಬಹುದು. ಯಾವುದೇ ಒಂದು ಪ್ರಾಡಕ್ಟ್ ರಿಟರ್ನ್ ಆದ್ರೆ ಅದೇನ್ ರಿಟರ್ನ್ ಚಾರ್ಜಸ್ ಇರ್ತೈತಿ ಅದು ನಿಮ್ಮ ಹತ್ರನೇ ತಗೊಳ್ತಾರೆ. ಯಾರು ಪಾರ್ಸಲ್ ನ ಕಳ್ಸಿರ್ತಿರಲ್ವಾ ನಿಮ್ಮ ಹತ್ರನೇ ರಿಟರ್ನ್ ಚಾರ್ಜ್ ನ ತಗೊಳ್ತಾರೆ. ನಮಗೆ ಎಷ್ಟು ರಿಟರ್ನ್ ಚಾರ್ಜ್ ಅಪ್ಲೈ ಆಗಿರುತ್ತೆ ಅಂತ ಹೇಳಿ ಅದು ಕೊರಿಯರ್ ಅವ್ರ ಮೇಲೆ ಡಿಪೆಂಡ್ ಇರ್ತೈತಿ. ರಿಟರ್ನ್ ಚಾರ್ಜ್ ಯಾವ ರೀತಿ ಅಪ್ಲೈ ಆಗುತ್ತೆ ಅಂದ್ರೆ ನಿಮ್ದು ಪ್ರಾಡಕ್ಟ್ ಎಷ್ಟು ಗ್ರಾಮ್ ವೇಟ್ ಇರುತ್ತೆ ನೋಡಿ ಅದ್ರ ಮೇಲೆ ರಿಟರ್ನ್ ಚಾರ್ಜ್ ನ ನಿಮ್ಗೆ ಹಾಕ್ತಾರೆ. ಇಲ್ಲಿ ನಾನು ಒಂದು ಪ್ರಾಡಕ್ಟ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇದು ಡೆಲಿವರಿ ಕೊರಿಯರ್ ಅವ್ರು ನನಗೆ ಚಾರ್ಜ್ ಮಾಡಿರೋದು ಒಂದು ಪ್ರಾಡಕ್ಟ್ ಮೇಲೆ 203 rupees ನ ಅವರು ಚಾರ್ಜ್ ಮಾಡಿದ್ದಾರೆ. ರಿಟರ್ನ್ ಆದ್ರೆ ನಿಮ್ಗೆ ಆಬ್ವಿಯಸ್ಲಿ ಅದೇನಿರುತ್ತೆ ಅಮೌಂಟ್ ಅದು ಲಾಸ್ ನಿಮ್ಗೆ. ಅಕಸ್ಮಾತ್ ನೀವು ಕಳಿಸಿರುವಂತ ಪ್ರಾಡಕ್ಟ್ ಏನಾದರೂ ಡ್ಯಾಮೇಜ್ ಆಗಿ ಬಂತಂದ್ರೆ ನೀವು ಬಾರ್ಕೋಡೆಡ್ ಕವರ್ಸ್ ಅಲ್ಲಿ ನಿಮ್ಮ ಪಾರ್ಸಲ್ ನ ಕಳಿಸಿದ್ರೆ ನಿಮ್ಗೆ ರಿಟರ್ನ್ ಅಮೌಂಟ್ ನ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಇರ್ತೈತಿ. ನಿಮ್ಮ ಪ್ರಾಡಕ್ಟ್ ರಿಟರ್ನ್ ಆದ್ಮೇಲೆ ಅದು ನಿಮ್ಗೆ ಎಷ್ಟು ದಿನದಲ್ಲಿ ಡೆಲಿವರಿ ಆಗುತ್ತೆ, ಇದು ಇನ್ನು ಎಲ್ಲಿ ಇದೆ ಪಾರ್ಸಲ್ ಅಂತ ಹೇಳಿ ನೀವು ಚೆಕ್ ಮಾಡ್ಕೊಳ್ಬಹುದು. ರಿಟರ್ನ್ ಟ್ರ್ಯಾಕಿಂಗ್ ಅಂತ ಏನಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರಾಡಕ್ಟ್ ಎಲ್ಲಿದೆ, ನಿಮ್ಗೆ ಯಾವಾಗ ಡೆಲಿವರಿ ಆಗುತ್ತೆ ಅಂತ ನೀವು ಟ್ರ್ಯಾಕ್ ಮಾಡಬಹುದು. ಕೊರಿಯರ್ ಪಾರ್ಟ್ನರ್ ಅಂತ ಏನಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಡೆಲಿವರಿ ಅವರು ನಿಮ್ಗೆ ರಿಟರ್ನ್ ಚಾರ್ಜ್ ಎಷ್ಟೆಷ್ಟು ಅಪ್ಲೈ ಮಾಡ್ತಾರೆ ಅಂತ ಹೇಳಿ. 500 ಗ್ರಾಮ್ಗೆ 165 rupees ಈ ರೀತಿನಲ್ಲಿ ಚಾಯ್ಸಸ್ ಇರುತ್ತೆ. ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಅವರ ಚಾರ್ಜಸ್ ನ ನೋಡ್ಕೊಂಡು ನಿಮ್ಗೆ ಯಾವ ಕೊರಿಯರ್ ಅವ್ರು ಬೇಕಂತೇಳಿ ನೀವೇ ನಿಮ್ಮ ಸೆಲೆಕ್ಷನ್ ನ ಚೂಸ್ ಮಾಡ್ಕೊಳ್ಬಹುದು. ಕೊರಿಯರ್ ಪಾರ್ಟ್ನರ್ ಅಂತಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ನೆಕ್ಸ್ಟ್ ಎಡಿಟ್ ಮೈ ಚಾಯ್ಸ್ ಅಂತ ಅಲ್ಲಿ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾರ್ಯಾರಿಗೆ ಯಾವ ಪ್ರಿಫರೆನ್ಸ್ ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಅಂತೇಳಿ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಫಸ್ಟ್ ಪ್ರಿಫರೆನ್ಸ್ ಡೆಲಿವರಿ ಅವರಿಗೆ ಕೊಟ್ಟಿದ್ದೀನಿ. ಯಾಕಂದ್ರೆ ಅವರು 500 ಗ್ರಾಮ್ಗೆ 161 rupees ನ ಮಾತ್ರ ಚಾರ್ಜ್ ಮಾಡ್ತಾರೆ. ಹಾಗಾಗಿ ನಿಮ್ಗೆ ಯಾವ ರೀತಿನಲ್ಲಿ ಚಾಯ್ಸಸ್ ಬೇಕೋ ಅದನ್ನೆಲ್ಲಿ ಎಡಿಟ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಬಹುದು. ಓಕೆ, ರಿಟರ್ನ್ ಪ್ರೊಸೆಸ್ ಏನೇನಿರುತ್ತೆ ಅಂತೇಳಿ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಯಾರಿಗೆಲ್ಲ ಮೀಶೋ ವರ್ಕ್ ರಿಲೇಟೆಡ್ ಗೈಡೆನ್ಸ್ ಅವಶ್ಯಕತೆ ಇದೆ ಈ ರೀಲ್ ನ ನನಗೆ ಶೇರ್ ಮಾಡಿ, ಗೈಡ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಗೈಡ್ ಮಾಡ್ತೀನಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ಥ್ಯಾಂಕ್ ಯು.